ಸ್ನೇಹಿತರೆ, ನಿಮ್ಮೆಲ್ಲರಿಗೆ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಸ್ ಪ್ರತಿ ವರ್ಷ ಕೊಡಮಾಡುವಂಥ KWJ ದತ್ತಿ ಅವಾರ್ಡ್ ಫಂಕ್ಷನನ್ನು ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಇದೇ 25ನೇ ತಾರೀಕು ಶನಿವಾರ ಕುವೆಂಪು ರಂಗಮಂದಿರದಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಯಾಕೆ ಚಿಕ್ಕಮಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ಅಂದರೆ, ಭಾಳ ವಿಶೇಷ ಏನಂದರೆ ಅದು ಒಂದು ಪ್ರಕೃತಿಯ ತಾಣ, ಜೊತೆಗೆ ಕಾಫಿಯ ನೆಲೆಬೀಡು. ಹಾಗೆ ಚಿಕ್ಕಮಗಳೂರು ಒಂದು ಐತಿಹಾಸಿಕವಾದಂಥ ಹಿನ್ನೆಲೆ ಇರುವಂಥ ಸ್ಥಳ. ಆ ಕಾರಣಕ್ಕೋಸ್ಕರ ಈ ಬಾರಿ ಚಿಕ್ಕಮಗಳೂರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅದರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಚಿಕ್ಕಮಗಳೂರು ಅಂದ ತಕ್ಷಣ ಅನೇಕ ನೆನಪುಗಳು ಬರ್ತವೆ. ಪ್ರಧಾನಮಂತ್ರಿಯಾಗಿದ್ದಂಥ ಆಗಿನ ಸಂದರ್ಭದಲ್ಲಿ ಉಕ್ಕಿನ ಮಹಿಳೆ ಅಂತೇಳಿ ಕರೆಸ್ಕೊಂಡಿದ್ದಂಥ ಇಂದಿರಾ ಗಾಂಧಿಯವರು ಸೋತು ಸುಣ್ಣಾದ ಸಂದರ್ಭದಲ್ಲಿ ಅವರು ಮತ್ತೆ ಮರುಜನ್ಮವನ್ನು ಕೊಟ್ಟಂಥದ್ದು ಚಿಕ್ಕಮಗಳೂರು ಕ್ಷೇತ್ರ. ಅಲ್ಲಿ ಬಂದು ನಿಂತು ಮತ್ತೆ MP ಆಗಿ ಹೋಗಿದ್ದು ನಿಮಗೆ ಇತಿಹಾಸದಲ್ಲಿದೆ. ಹಾಗೆ ಗಿರಿಧಾಮಗಳ ನಗರಿ ಅಂತಲೂ ಕೂಡ ಕರೀತಾರೆ. ಕೆಮ್ಮಣ್ಣ ಗುಂಡಿ ಅಲ್ಲಿದೆ, ನಿಮಗೆ ನೋಡಲಿಕ್ಕೆ ಅತ್ಯದ್ಭುತವಾಗಿರುವಂಥ ಸ್ಥಳ ಅದು. ಹಾಗೆ ಮತ್ತು ಮುಳ್ಳಯ್ಯನಗಿರಿ ಇದೆ. ಈ ನಮ್ಮ ನಾಡಿನ ಅತಿ ಹೆಚ್ಚು ಎತ್ತರದಲ್ಲಿರುವಂಥ ಮುಳ್ಳಯ್ಯನಗಿರಿ ಕೂಡ ಅಲ್ಲೇ ಇದೆ. ಬಾಳೆಹೊನ್ನೂರು ಇದೆ. ಹಾಗೆ ಮೂಡಿಗೆರೆ ಕೂಡ ನಿಮಗೆ KP ಪೂರ್ಣಚಂದ್ರ ತೇಜಸ್ವಿಯವರ ಕೊನೆಯ ದಿನಗಳನ್ನು ಕಳೆದಂಥ ಜಾಗ ಕೂಡ ಅಲ್ಲಿದೆ. ಹಾಗೆ ವಿಭಿನ್ನವಾಗಿರುವಂಥ ಎಲ್ಲ ಹಿನ್ನೆಲೆ ಇರುವಂಥ ಚಿಕ್ಕಮಗಳೂರು ಅನೇಕ ಕಾರಣಕ್ಕಾಗಿ ಎಲ್ಲರನ್ನ ಗಮನ ಸೆಳೆಯುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನಲ್ಲೇ ಈ ಬಾರಿ ಆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ KWJ ದತ್ತಿ ಅವಾರ್ಡನ್ನು ನಾವು ಕೊಡ್ತಾಯಿದ್ದೀವಿ. ಅನೇಕ ಕಾರಣಗಳಿಗಾಗಿ ಅನೇಕ ಮಹನೀಯರ ಹೆಸರಿನಲ್ಲಿ ನಮ್ಮ ಈ KWJಯಲ್ಲಿ ದತ್ತಿ ಅವಾರ್ಡನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ಮಾಡಿದಂಥ ಆ ಮಹನೀಯರಗಳ ಹೆಸರಲ್ಲಿ DV ಗುಂಡಪ್ಪನವರ ಹೆಸರಿನಲ್ಲಿ, DVG ಹೆಸರಿನಲ್ಲಿ ಗೊಮ್ಮಟ ಪ್ರಶಸ್ತಿ ಅಂತೇಳಿದೆ, ಶ್ರವಣಬೆಳಗೊಳದ ಸ್ವಾಮೀಜಿಯವರು ಇಟ್ಟಂಥದ್ದು. ಹಾಗೆ ಜಯಶೀಲ್ ರಾಯರು ನಮ್ಮ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು, ಜೊತೆಗೆ ನಮ್ಮ KWJ ಅಧ್ಯಕ್ಷರಾಗಿದ್ದರು. ಹಾಗೆ ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿದ್ದರು, ಸಂಯುಕ್ತ ಕರ್ನಾಟಕದ ಸಂಪಾದಕರಾಗಿದ್ದಂಥವ್ರು, ಅಂಥವ್ರ ಹೆಸರಲ್ಲೇ ಪ್ರಶಸ್ತಿಗಳಿದೆ. ಹೀಗೆ ಅನೇಕ ಕೆಟಗರಿಯಲ್ಲಿ ಪ್ರಶಸ್ತಿಗಳಿದೆ. HS ದೊರೆಸ್ವಾಮಿಯವರ ಹೆಸರಿನ ಪ್ರಶಸ್ತಿ ಇದೆ. ಡಾಕ್ಟರ್ ಕಲಬುರ್ಗಿಯವರ ಹೆಸರಿನಲ್ಲಿ ಈ ಪ್ರಶಸ್ತಿ ಸ್ಥಾಪನೆ ಮಾಡಿದೆ. ಹೀಗಾಗಿ ಈ ಮಹತ್ವದ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಹೊತ್ತು ಚಿಕ್ಕಮಗಳೂರಿನಲ್ಲಿ 25ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ನೀವೆಲ್ಲರೂ ಬನ್ನಿ. ಇಡೀ ನಾಡಿನ ಎಲ್ಲ ಪತ್ರಕರ್ತರ ಸಮುದಾಯ, ಸುದ್ದಿ ಮನೆಯ ಬಳಗ, ನಾವೆಲ್ಲರೂ ಪ್ರಶಸ್ತಿ ಪುರಸ್ಕೃತರಿಗೆ ಆ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಆಹ್ವಾನ. ಧನ್ಯವಾದ.